ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನ ಏನ್ ಮಾಡ್ತಿದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಏನ್ ಮಾಡಿದ್ದೀನಪ್ಪ ಅಂದ್ರೆ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲವೂ ಏನಿದಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ತಮಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಬೋದು. ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಂತಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ನಿಮಗೆ ಸೀರಿಯಲ್ ಆಗಿ ಸಿಗ್ತಾವೆ. ಸರ್, ಹಾಗಾದ್ರೆ ನಿನ್ನೆ ನಾವು ಒಂದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗಳ ಬಗ್ಗೆ ಒಂದಿಷ್ಟು ಮಾಡಲ್ ಕ್ವಶನ್ಸ್ ಗಳನ್ನ ತಗೊಂಡಿದ್ದ. ಈ ತರ ಕ್ವಶನ್ಸ್ ಬರ್ತಾವೆ ಅಂತೇಳಿ ಆ ಕ್ವಶನ್ಸ್ ಗಳು ನೋಡಿದ ತಕ್ಷಣ ಒಂದಿಷ್ಟು ಜನ ಕನ್ಫರ್ಮ್ ಮಾಡ್ತಿರ್ತಾರೆ, ಈ ತರ ಕ್ವಶನ್ಸ್ ಗಳನ್ನ ಕೇಳಕ್ ಸಾಧ್ಯ ಇಲ್ಲ ಅಂತೇಳಿ, ಅಥವಾ ಈ ತರ ಕ್ವಶನ್ಸ್ ಸಿಂಪಲ್ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ ಅಂತೇಳಿ. ಅದೇ ತರ ಇದೇ ಚಾಪ್ಟರ್ ಗಳ ಮೇಲೆ ಏನ್ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗಳ ಮೇಲೆ ಹಿಂದ ಯಾವ ತರ ಕ್ವಶನ್ಸ್ ನ ಕೇಳ್ತಿದ್ರು 2004ರಲ್ಲಿ. ಇಲ್ಲಿ ಹಿಂದ್ ಕೆಳಗಡೆ ಇಶ್ಯೂ ಇದಾವೆ. ಆಯಾ ವರ್ಷಗಳಲ್ಲಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗಳ ಮೇಲೆ ಯಾವ ಕ್ವಶನ್ಸ್ ಗಳು ಬಂದಿದ್ದು, ಯಾವ ತರ ಬರ್ತಾವ ಅಂತೇಳಿ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತೇಳಿ ಇಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ಈ ವಿಡಿಯೋನ ಎಂಟು ನೋಡ್ಕೊತ ಬರ್ರಿ. 1 0 3 4 ಮತ್ತು 5 ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ಸಣ್ಣ ಬೆಸ ಅಥವಾ ವಿಷಮ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ. ಇಲ್ಲಿ ಟೋಟಲ್ 1 2 3 4 5 ಅಂಕೆಗಳಿದಾವೆ. ಅಂಕೆಗಳನ್ನು ಬಳಸ್ಕೋಬೇಕತ್ತ ಮತ್ತು ಸಣ್ಣದು ಮತ್ತು ಅದು ಬೆಸ ಸಂಖ್ಯೆ ಆಗಿರ್ಬೇಕತ್ತ. ಹಾಗಾದ್ರೆ ಇದರಲ್ಲಿ ನೋಡ್ರ, ಇಲ್ಲಿ ಒಟ್ಟು 1 1 1 1 5 ಅದಾವ. ಇದು ಅಂತ ಸಂಬಂಧ ಇಲ್ಲ, ಅಲ್ಲಿ ಎಲ್ಲಾ ಬರ್ಬೇಕು. 1 0 3 4 5 ಎಲ್ಲ ಬರ್ಬೇಕು. ಹಾಗಾದ್ರೆ ಬೆಸ ಸಂಖ್ಯೆ ಇರ್ಬೇಕತ್ತ ಮತ್ತು ಸಣ್ಣ ಸಂಖ್ಯೆ ಆಗಿರ್ಬೇಕತ್ತ. ಇದು ನೋಡ್ರಿ 10,000. ನೋಡಿ, ಸಣ್ಣ ಸಂಖ್ಯೆ ಅಂತಂದಾಗ ಫಸ್ಟ್ಗೆ 1 0, ಇಲ್ಲಿ 4 5 3 ಐತಿ, 453 ಐತಿ, ಇದು 345, ಇದು 543 ದೊಡ್ಡದಾಗ್ತದೆ, 453 ದೊಡ್ಡದಾಗ್ತದೆ 10,000. ಹಾಗಾದ್ರೆ 10,345 ಇದು ಅತ್ಯಂತ ಸಣ್ಣ ಸಂಖ್ಯೆನೂ ಹೌದು, ಜೊತೆಗೆ ಬೆಸ ಸಂಖ್ಯೆನೂ ಕೂಡ ಹೌದು. ಹೀಗಾಗಿ ಆಪ್ಷನ್ಸ್ ಒಂದನ್ನ ಏನ್ ಮಾಡಕಪ್ಪ ಅಂದ್ರೆ ತಾವು ಚೂಸ್ ನ ಮಾಡಿ ಬರ್ಬೇಕಾಗ್ತದ. ಇನ್ನ ಇದನ್ ಬಿಟ್ರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಪ್ರಶ್ನೆ ಈ ತರ ಇದೆ. 4 ಅಂಕಿಗಳ ಅತಿ ದೊಡ್ಡ ಹಾಗೂ ಅತಿ ಸಣ್ಣ ಸಂಖ್ಯೆಗಳ ಮೊತ್ತವೆಷ್ಟು? ಈ ತರ ಕ್ವಶನ್ಸ್ ಬಿಡಿಸಿದಿನ. 4 ಅಂಕಿಗಳ ಅತಿ ದೊಡ್ಡ ಅಂತ ಹೇಳಿದಾನೆ. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂತಂದಾಗ ನಾ ಏನ್ ಮಾಡ್ಬೇಕಂತ ಹೇಳಿದೀನಿ, 4 9 ಬರೀಲಿ ಅಂತ ಹೇಳಿದೀನಿ. 4 9ನ ಬರೆದು ಬಿಡ್ಬೇಕು. 4 ಅಂಕಿ ಅತ್ಯಂತ ದೊಡ್ಡದಾದ ಸಂಖ್ಯೆ ಆಗ್ತದ. ಇನ್ನು ಅತಿ ಸಣ್ಣ ಸಂಖ್ಯೆ ಅಂತ ಅಂದಾಗ 1000. 4 ಅಂಕಿ ಅತ್ಯಂತ ಸಣ್ಣ ಸಂಖ್ಯೆ, ಒಂದು ಸಣ್ಣ 1000 ಆಗ್ತದ. ಮೊತ್ತ ಅಂತಂದಾಗ ಕೂಡಿಸಿದೆ ಅಂತ ಹೇಳಿದೀನಿ. 9 9 9 9 1 10, 10,999. ಎಲ್ಲಿದೆ? ಆಪ್ಷನ್ಸ್ ಬಿ ದಾಗೈತಿ. ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಈ ತರ ಪ್ರಶ್ನೆ ಇವೆಲ್ಲ ಅಫಿಷಿಯಲ್ ಆಗಿ ನಮ್ಗೆ 2004ರಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಈ ತರ ಪ್ರಶ್ನೆಗಳನ್ನ ಕೇಳ್ಕೊತ ಬಂದಿದ್ದಾನೆ ಪ್ರತಿ ವರ್ಷ. ನೋಡ್ರಿ 2005ರಲ್ಲಿ ಮತ್ತೆ ಇಲ್ಲೊಂದು ಕ್ವಶನ್ಸ್. 4 0 ಮತ್ತು 9 ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ನೋಡ್ರಿ. ಇಲ್ಲಿರುವ 3 ನಂಬರ್ ಯಾವ್ಯಾವು? 4 0 9 ಮೂರೇ ನಂಬರ್ ಅದಾವು. ಆ ಮೂರೇ ನಂಬರ್ಗಳನ್ನು ಬಳಸ್ಕೊಂಡು 5 ಅಂಕಿ ಸಂಖ್ಯೆಗಳನ್ನು ರಚಿಸಬಹುದು ಮತ್ತು ಅದು ಸಣ್ಣ ಸಂಖ್ಯೆ ಆಗಿರ್ಬೇಕಂತ ಹೇಳ್ತಾರ. ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು ಅಂತ. ಇದ್ರಾಗ ನಂಬರ್ ಸಾಣದ ಯಾವ್ದು? ಇದ್ರಾಗ 0 ಸಾಣದ್ ಅಂತೇಳಿ 0 ಬರಿಬಾರ್ದು ಫಸ್ಟ್ಗೆ. ಹೀಗಾಗಿ ಫಸ್ಟ್ ನಂಬರ್ ಏನಂತ ಸಾಣ್ 4 ಐತಲ್ಲ, 4 ಬರೀರಿ. ನೆಕ್ಸ್ಟ್ 0 ಬರೀರಿ. ಇಲ್ಲಿ 2 ಅಂಕಿ ಅದು. ಕೊನೆಗೆ ಏನಪ್ಪಾ ಅಂದ್ರೆ 9 ಅಂತೂ ಬರಲೇಬೇಕು. ಟೋಟಲ್ ಎಷ್ಟಾದವಪ್ಪ ಅಂದ್ರೆ 3 ಅಂಕಿಗಳು ಅದು. ಅವ್ರು ಹೇಳಿದ ಎಷ್ಟು ಅಂಕಿಗಳು? 5 ಅಂಕಿಗಳೇ ಇರ್ಬೇಕಂತ. ಹಾಗಾದ್ರೆ ಇಲ್ಲಿ 3 ಆಗ್ಬೇಕಂದ್ರೆ ಇನ್ನ 2 ಬೇಕಪ್ಪ ಅಂದ್ರೆ ಇನ್ನ 2 0ನ ಕೊಡ್ಬೇಕಲ್ಲಿ. ಸರ್, 1 2 ಬರೋದ್ರಪ್ಪ ಅಂದ್ರೆ ಹೆಚ್ಚಿಗೆ ಆಗ್ತದೆ. ಹಾಗಾದ್ರೆ ಬರೇ 40,009 5 ಅಂಕಿಯ ಅತ್ಯಂತ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಕೊಟ್ಟಂತ ಅಂಕಿಗಳಿಂದ ರಚಿಸಬಹುದಂತ ಅತ್ಯಂತ ಚಿಕ್ಕದಾದ ಸಂಖ್ಯೆ ಯಾವ್ದಾಗ್ತದಪ್ಪ ಅಂದ್ರೆ 40,000 ಇದು 9 ಆಗ್ತದ. ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಬಿ ದಾಗೈತಿ. ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೋಡ್ರಿ, ಕ್ವಶನ್ಸ್ಗಳು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಚಾಪ್ಟರ್ ಅದೇ ಕರೆ, ಬಟ್ ಇನ್ನೇನು ಕ್ವಶನ್ಸ್ಗಳು ಡಿಫ್ರೆಂಟ್ ಇದು. ಇವತ್ತು ಕೂಡ ಕ್ವಶನ್ಸ್ಗಳು ಏನಿದಪ್ಪ ಅಂದ್ರೆ ಡಿಫ್ರೆಂಟ್ ಆಗಿ ಕ್ವಶನ್ಸ್ಗಳು ಇದಾವೆ. ಈ ತರ ನೀವು ಪ್ರಾಕ್ಟೀಸ್ನ ಮಾಡ್ಬೇಕಾಗ್ತದ. ಇಲ್ಲಿ ನೋಡ್ರಿ, 30,746. ಹೌದಾ? 30,746 ಎಂಬ ಸಂಖ್ಯೆಯಲ್ಲಿ ಯಾವ ಅಂಕೆಗೆ ಅಧಿಕ ಸ್ಥಾನ ಮೌಲ್ಯ ಇದೆ ಅಂತ ಕ್ವಶನ್ಸ್ ಯಾವ ಅಂಕಿಗೆ? ಇಲ್ಲಿ 3 ಕೈತೋ, 7 ಕೈತೋ, 4 ಕೈತೋ, 6 ಕೈತೋ ಅಂತ ನೋಡ್ಕೊತ ಬಂದಾಗ ಈಗ ಇದ್ರಾಗ ಹೈಯೆಸ್ಟ್ ನಂಬರ್ ಯಾವುದು? ಬಿಡಿ 10 100 1000 10,000. 10,000 ಅಂದ್ರೆ ಇದು ಬೆಲೆ ಏನಾಗಿರ್ತೈತಿ? 30,000 ಆಗಿರ್ತದೆ. ಅಂದ್ರೆ ಅಧಿಕ ಮೌಲ್ಯ ಆಗಿರ್ತದ. ಹಾಗಾಗಿ ರೈಟ್ ಆನ್ಸರ್ ಹಾಕಬೇಕು ಅಂದ್ರೆ ಏನ ನೀವು ರೈಟ್ ಆನ್ಸರ್ ಹಾಕಬೇಕು. ಇದರ ಸಂಖ್ಯೆ ದೊಡ್ಡದು 7 ಅದಲ್ರಿ, 7 ಆನ್ಸರ್ನ ಹಾಕಿಕೊಡ್ಬಾರ್ದು. ಮತ್ತೆ ಮುಖ ಬೆಲೆ ಬೇರೆ, ಸ್ಥಾನ ಬೆಲೆ ಬೇರೆ. ಹೌದಾ? ಹಾಗಾದ್ರೆ ಸ್ಥಾನ ಬೆಲೆದಾಗ ಇದರ ಬೆಲೆ ಏನಾಗಿರ್ತೈತೆ? 30,000 ಆಗಿರ್ತೈತೆ. ಇದು ಬರೀ 700 ಆಗಿರ್ತದೆ. ಹೀಗಾಗಿ ಅಧಿಕ ಮೌಲ್ಯ ಇರುವಂತಹ ಬೆಲೆ ಯಾವ ಸಂಖ್ಯೆಗಿದೆಯಪ್ಪ ಅಂಕಿಗಿದೆಯಪ್ಪ ಅಂದ್ರೆ 3ಕ್ಕೆ ನಮ್ಗೆ ಕಂಡು ಬರ್ತದೆ.
ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಸರ 7012 ಮತ್ತು 3 ಎಂಬ ಅಂಕಿಗಳಿಂದ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕಿಯ ಸಮಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೇಳಿದೆ. ಇಲ್ಲಿ ಸಮಸಂಖ್ಯೆ ಕೇಳುವುದರಿಂದ ಇಲ್ಲಿ ಕೊನೆಗೆ ಇಲ್ಲಿ 7 ಐತಿ, ಇದು ಬೆಸ್ಟ್ ಸಂಖ್ಯೆ ಆಗಿರ್ತದ. ಆಟೋಮೆಟಿಕ್ ಒಂದು ಆಪ್ಷನ್ಸ್ ರಿಮೂವ್ ಆಯ್ತು. ಇದು ಅಂತೂ ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಳ್ತಾರ ಅವ್ರೇನ್ ಹೇಳ್ತಾರ, ರಚಿಸಬಹುದ ಅತಿ ಚಿಕ್ಕ ಸಂಖ್ಯೆ ಅಂತಂದಾಗ ಫಸ್ಟ್ಗೆ ಇದರಲ್ಲಿ ನಂಬರ್ ಯಾವ್ದು ಸಾಂದೈತಿ 1 ಆದ್ಮೇಲೆ ನೆಕ್ಸ್ಟ್ಗೆ 0 ಇರಬೇಕು, 10 ಇರಬೇಕು, 10 ಇರಬೇಕು. ಇಲ್ಲಿ 1 2 ಐತಿ, ಇದು ಆಪ್ಷನ್ಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ 7 3 ಐತಿ, ಇದು ಆಪ್ಷನ್ಸ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದ್ರಪ್ಪ ಅಂದ್ರೆ ಆಟೋಮೆಟಿಕ್ ಆನ್ಸರ್ ಎ ಏನಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. 10,370. ಸಾರಿ, ಇದು ಕೂಡ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ತಪ್ಪೇ ಇದೆ ಸರ್. ಮತ್ತೆ ಈಗ ಹಾಗಾದ್ರೆ ಈ ಸಣ್ಣ ಸಂಖ್ಯೆ ಅಂತ ನೋಡಿದಾಗ ಇನ್ನೊಂದು ಯಾವ್ದಾರ ಆಪ್ಷನ್ಸ್ ಕೊಟ್ಟಿದ್ನಪ್ಪ ಅಂದ್ರ ಸೇಮ್ ಇದೇ ತರ 10,300 ಹಿಂಗ್ ಕೊಟ್ಟಿದ್ನಂತೆ ಹೋಗಿ 10,230 ಏನಪ್ಪಾ ಅಂದ್ರ 37 ಹಾಕಕ್ ಬರಂಗಿಲ್ಲ. ಓಕೆ ಇದೇ ಕರೆಕ್ಟ್ ಇದೆ. ಅವ್ರು ಕೇಳಿದ್ದು ಇಲ್ಲಿ ಸಣ್ಣ ಸಂಖ್ಯೆ ಬರೆಯಕ್ ಹೋದ್ರಪ್ಪ ಅಂದ್ರೆ ನೀವು ಏನ್ ಮಾಡ್ತೀರಿ, 10,237 ಸಣ್ಣ ಸಂಖ್ಯೆ ಯಾಕೆ ಕಿತ್ಕರೆ. ಬಟ್ ಅವ್ರು ಕೇಳಿದ್ ನಮ್ಗೆ ಸಮಸಂಖ್ಯೆ ಅಲ್ಲ, ಸಮಸಂಖ್ಯೆ ಅಂದಾಗ ಕೊನೆಗೆ 2 ಬರೀಲೇಬೇಕು. ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ಏನಪ್ಪಾ ಅಂದ್ರೆ ಅವ್ರ ಲೆಕ್ಕದ ಪ್ರಕಾರ ಇದು ಏನಿದೆಪ್ಪ ಅಂದ್ರೆ 5 ಅಂಕಿಯ ಸಮಸಂಖ್ಯೆ ಕೇಳಿದ್ರಿಂದ ಓಕೆ. ಬರೇ ಸಣ್ಣ ಸಂಖ್ಯೆ ಅಂತ ಕೇಳಿದ್ರಪ್ಪ ಅಂದ್ರೆ ಮತ್ತೆ ಅದು ಏನಾಗ್ತಿತ್ತು, ಆನ್ಸರ್ ತಪ್ಪಾಗಿರ್ತಿತ್ತು. ಓಕೆ, ರೈಟ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ಕೊತ ಬಂದಾಗ ಸರ್ ಈಗ ನೋಡ್ರಿ, ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಹೆಸರೇ ಸೂಚಿಸ್ತದೆ. ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗ್ಲಿಕ್ಕಪ್ಪ ಅಂದ್ರೆ ಅದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಈಗ 91, 93, 97, 95 ಇದು 91, 13 ವೇಳೆ 91 ಭಾಗ ಆಗ್ತದ. ಹೀಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದು 3 ಮಗ್ಗಿ ಒಳಗಡೆ 3 3 9, 3 1 31 3 93 ಇದು ಭಾಗ ಆಗ್ತದ. ಈಗ ಕನ್ಫ್ಯೂಸ್ ಆಗ್ತದೆ ನಿಮಗೆ ಯಾವುದು 95 ಮತ್ತು 97 ಒಳಗಡೆ ಇದ್ರ ಒಳಗಡೆ ಅವಿಭಾಜ್ಯ ಸಂಖ್ಯೆ ಯಾವುದು. ಇದನ್ನ ಸಾಕಷ್ಟು ಜನ 3 ಚೆಕ್ ಮಾಡಕ್ ಹೋಗ್ಬಿಡ್ತಾರ. ಈಗ ನೋಡ್ರಿ 3 ಚೆಕ್ ಮಾಡ್ಬಿಟ್ನಪ್ಪ ಅಂದ್ರೆ 3 3 9, 5 ಅಂತೂ 3 ಮಗ್ಯಾಗ ಕಂಪ್ಲೀಟ್ ಆಗಿ ಏನಾಗಲ್ಲ, ಭಾಗ ಆಗ್ಲಿಲ್ಲ. ಹೀಗಾಗಿ ಇದನ್ನ ಹೇಳ್ತಾರೆ ಸರ್ ಇದನ್ನು ಅವಿಭಾಜ್ಯ ಸಂಖ್ಯೆ ಅನಿಸ್ತದಲ್ಲ ಅಂತ ಅನಿಸ್ಬಿಡ್ತದೆ. ಬಟ್ ಇಲ್ಲಿ 97 ಅವಿಭಾಜ್ಯ ಸಂಖ್ಯೆ ಸರ್. ಹಾಗಾದ್ರೆ 95 ಭಾಗಾಕಾರ ಮಾಡಿದಾಗ 5ರಲ್ಲೇ ಭಾಗಾಕಾರ ಆಗ್ತೈತೆ ನೋಡ್ರಿ. 5ರಲ್ಲೇ ಭಾಗಿಸ್ಬಿಡ್ರಿ. 5 1 5, 5 1 5, 4 ಉಳಿತದ. ಅದು 45 ಆಯ್ತು. 5 9 40, 35 95 ಅಂತ ಕರಿತಾರೆ, ಹೌದಾ. ಹೀಗಾಗಿ ಇದು ಭಾಗಾಕಾರ ಆಗ್ತದೆ. ಹೀಗಾಗಿ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ 97 ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಲ್ಲಿದೆ ನೋಡ್ರಿ, ಅತಿ ದೊಡ್ಡ 5 ಅಂಕಿಯ ನೋಡ್ರಿ, ಅತಿ ದೊಡ್ಡ 5 ಅಂಕಿಯ ಮತ್ತು ಅತಿ ದೊಡ್ಡ 4 ಅಂಕಿಯ ನಡುವೆ ಇರುವ ವ್ಯತ್ಯಾಸ ಎಷ್ಟು ಅಂತ ಕ್ವಶನ್ಸ್ ನ ಕೇಳ್ತಾನೆ. ಅತಿ ದೊಡ್ಡ 5 ಅಂಕಿಯ ಮತ್ತು ಅತಿ ದೊಡ್ಡ 4 ಅಂಕಿಯ ನಡುವೆ ಇರುವ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂತ ಕೇಳ್ಬೋದು ಇಲ್ಲಿ. ಹಾಗಾದ್ರೆ ಅತಿ ದೊಡ್ಡ 5 ಅಂಕಿ ಅಂತಂದಾಗ 5 9 ಬರೀಬೇಕು. 1 2 3 4 5. ನೆಕ್ಸ್ಟ್ ಅತಿ ದೊಡ್ಡ 4 ಅಂಕಿಯ ಅಂದಾಗ 1 2 3 4 ಬರಬೇಕು. ಅವ್ರೇನ್ ಕೇಳ್ತಾರ, ನಡುವೆ ಇರುವ ವ್ಯತ್ಯಾಸ ಅಷ್ಟು. ವ್ಯತ್ಯಾಸ ಅಂತಂದಾಗ ಕಳಿಬೇಕಷ್ಟೇ. 0 0 0 0 9 ಹೌದಾ. ಎಷ್ಟಪ್ಪ ಅಂದ್ರೆ 90,000 ಎಲ್ಲಿದೆ, ಆಪ್ಷನ್ಸ್ ಏದಾಗೈತಿ 2007ರಾಗ. ಇದೇ ತರ ಪ್ರಶ್ನೆಗಳ ಪ್ರೇಮ ಆಗ್ಬೇಕಲ್ಲಿ, ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತ. ಸರ್ ಎಲ್ಲಾ ಪ್ರಶ್ನೆಗಳು ಹಿಂಗೆ ಇರ್ತಾವಂತೆ. ಒಂದಿಷ್ಟು ಹುಡುಗರು ಫಸ್ಟ್ ಟೈಮ್ ನೋಡೋರು ಕನ್ಫ್ಯೂಸ್ ಆಗಿರ್ತದ. ಎಲ್ಲಾ ಪ್ರಶ್ನೆಗಳು ಇದೇ ತರ ಹೆಂಗಿರ್ಲ. ನೀವು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗಳ ಮೇಲೆ 2 ಪ್ರಶ್ನೆಗಳು ಬರ್ತಾವಲ್ಲ, ಆ 2 ಪ್ರಶ್ನೆಗಳಿಗೋಸ್ಕರ ಇಷ್ಟು ಕ್ವಶನ್ಸ್ ಗಳನ್ನ ಹೇಳಕತ್ತೀನಿ. ಯಾವ್ಯಾವ ಟೈಪ್ಗಳು ಈ ಚಾಪ್ಟರ್ ಮೇಲೆ ಬರ್ತಾವು ಅಂತೇಳಿ. ಒಂದೊಂದು ಹುಡುಗರು ಫಸ್ಟ್ ಟೈಮ್ ಅಂದ್ರೆ ಒಟ್ಟು ಎಷ್ಟು ಈಜಿ ಹೆಂಗಿರ್ತತೆ ನವೋದಯ ಕ್ವಶನ್ಸ್ ಅಂತ ಒಂದೊಂದು ಹಿಂಗೆ ಜಡ್ಜ್ ಮಾಡ್ತಿರ್ತದೆ. ಎಲ್ಲ ಕ್ವಶನ್ಸ್ ಎಲ್ಲ ಅರ್ಥ ಮಾಡ್ಕೊಡ್ರಿ. ಫಸ್ಟ್ಗೆ ಸ್ಟಾರ್ಟಿಂಗ್ ಹೇಳ್ಬೇಕಾಗಿತ್ತು, ನಾನು ಹೇಳಿಲ್ಲ. ಯಾಕಂದ್ರೆ ಈ ಸಿಚುವೇಶನ್ಗಳನ್ನ ನೋಡಿ, ಕ್ವಶನ್ಸ್ಗಳನ್ನ ನೋಡಿ ಒಂದೊಂದು ಮಂದಿ ಹುಡುಗರು ಸ್ಕಿಪ್ ಆಗ್ತಿರ್ತಾರೆ. ಒಂದೊಂದು ಚಾಪ್ಟರ್ಗೆ ಸಪ್ರೇಟ್ ವಿಡಿಯೋಗಳನ್ನ ಹಾಕಾಕತ್ತೀನಿ, 20 ಪ್ರಶ್ನೆಗಳನ್ನು. ನೆಕ್ಸ್ಟ್ ಕ್ವಶನ್ಸ್ ಮತ್ತೆ ಒಂದಿದೆ ನೋಡ್ರಿ. ಇಲ್ಲಿ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು, ಇದು ಕ್ವಶನ್ಸ್ ಆಗಿದೆ. ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಇಲ್ಲಿ 123, ಇದು 3ರಿಂದ ಭಾಗಾಕಾರ ಆಗ್ತದ. 119 ಅಂತೂ ಮಗ್ಗಿ ಒಳಗಡೆ ಐತಿ. 121 11ರ ಮಗ್ಗಿ ಹೋಗ್ತದ. 131 ಯಾವುದೇ ಮಗ್ಗಿ ಒಳಗಡೆ ಹೋಗಲ್ಲ. ಹೀಗಾಗಿ ಅವಿಭಾಜ್ಯ ಸಂಖ್ಯೆ ಅಂತೇಳಿ ನಾವು ಇದನ್ನ ಹೊಡೆದ ಹಾಕ್ಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ 2008ರಲ್ಲಿ ಮತ್ತೊಂದು ಕ್ವಶನ್ಸ್ ಬಂದಿದೆ. ಅತಿ ಸಣ್ಣ 5 ಅಂಕಿಗಳ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕಿಗಳ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಇಷ್ಟೇ ಪ್ರಶ್ನೆಗಳು ಇವೆಲ್ಲ. ಅತಿ ಸಣ್ಣ 5 ಅಂಕಿಗಳ ಸಂಖ್ಯೆ, ಅತಿ ಸಣ್ಣ 5 ಅಂಕಿಗಳ ಸಂಖ್ಯೆ ಅಂದಾಗ ಮೊದಲು 1 ಬರೀಬೇಕು. ನೆಕ್ಸ್ಟ್ 2 3 4 5 ಅಂಕಿ ಸಂಖ್ಯೆ ಆಯ್ತು. ಅತ್ಯಂತ ಸಣ್ಣದಾದ ಸಂಖ್ಯೆ ಇದು.
ಇನ್ನು ಅತಿ ದೊಡ್ಡ 4 ಅಂಕಿ ಸಂಖ್ಯೆ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಅಂದಾಗ 9 9 9 ಅಂದ್ರೆ ನೋಡ್ರಿ ನಡುವಿನ ವ್ಯತ್ಯಾಸ 10,000 ಆಗ್ಯದ, ಇಲ್ಲಿ 9,999 ಐತಿ. ಇನ್ನ ಎಷ್ಟು ಕಡಿಮೆ ಇರೋದು? ಒಂದು ಕಡಿಮೆ ಇರೋದು. ಹಾಗಾದ್ರೆ ಆ ಒಂದನ್ನ ಇಲ್ಲಿ ಹಾಕ್ಬಿಟ್ರೆ ಸಾಕು, ನಮ್ಗೆ ಏನಾಗ್ತದಪ್ಪ ಅಂದ್ರೆ ಅದ್ರ ವ್ಯತ್ಯಾಸ 10,000 ಒಳಗಡೆ 9,999 ಕಳೆದ್ರೆ ಒಂದು ಉಳಿತೈತಿ. ಹೀಗಾಗಿ ವ್ಯತ್ಯಾಸ ಏನಾಗಿರ್ತದ? ಬಿ ಆನ್ಸರ್ 1 ಆಗಿರ್ತದ 2008ರಲ್ಲಿ. ಈ ತರ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಈ ಚಾಪ್ಟರ್ ಮೇಲೆ ಈ ತರ ಕ್ವಶನ್ಸ್ ನ ಕೇಳ್ಯಾರ ಅಂತೇಳಿ ನಾನು ಹೇಳ್ಕೊತ ಬರ್ತಾ ಇದ್ದೀನಿ. ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. 10,239, 10,293, 10,392, 10,923 ಅಂತಿದೆ. ಇಲ್ಲಿ 10,000 ಎಲ್ಲಾ ಕಡೆ 10,000 ಐತಿ. 100 ಸ್ಥಾನದಾಗ ನೋಡ್ರಿ ಇಲ್ಲಿ 200 ಐತಿ, ಇಲ್ಲಿ 200 ಐತಿ, ಇಲ್ಲಿ 300 ಐತಿ. ಹಾಗಾದ್ರೆ ಇವು ಹೋಯ್ತು, ಇದು ಹೋಯ್ತು, ದೊಡ್ಡ ಸಂಖ್ಯೆ ಕೆಳಗೆ ಇಲ್ಲಿ 10,900 ಐತಿ. ಹಾಗಾದ್ರೆ 10,923 ಆಪ್ಷನ್ಸ್ ಡಿ ದಾಗೈತಿ. ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದ. ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಗುರುಸುವುದು ಅಂತೂ ನಾರ್ಮಲ್ ಆಗಿ ಗೊತ್ತಾಗ್ತದೆ. ನೆಕ್ಸ್ಟ್ 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೇಳ್ಯಾರ. ನೋಡ್ರಿ, ಬರೀ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಕೇಳಲ್ಲ, ಮತ್ತೆ ಅದ್ರ ಒಳಗಡೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೇಳ್ಯಾರ. ಹಾಗಾದ್ರೆ 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ನೋಡ್ಕೊತ ಬಂದಾಗ ಇಲ್ಲಿ ಇದು ಏನಾಗ್ತದಪ್ಪ ಅಂದ್ರೆ 154 ಸಮಸಂಖ್ಯೆ ಇರುವುದರಿಂದ ಇದು ಭಾಗಾಕಾರ ಆಗ್ತದೆ. ಇದೊಂದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ, ತೆಗೆದಿದ್ದೀವಿ. ಇಲ್ಲಿ 133 ಐತಿ, ಹೌದಾ? ಇದ್ರಾಗ ಏನಾಗ್ತದಪ್ಪ ಅಂದ್ರೆ ಇದು ಕೂಡ ಭಾಗ ಆಗುವಂತ ಸಂಖ್ಯೆನೆ. ನಾವು ಏನ್ ಮಾಡಕಪ್ಪ ಅಂದ್ರೆ ಇದನ್ನು ಕೂಡ ತೆಗೆದಿಬೇಕಾಗ್ತದೆ. 133ನ್ನ ನೀವು ಭಾಗಾಕಾರ ಮಾಡ್ರಿ. 11 ಒಂದ್ಲೆ 11, ಇನ್ನ ಎಷ್ಟು ಉಳಿತೈತಿ? ಇಲ್ಲಿ 2 ಉಳಿತೈತಿ, 23 ಆಯ್ತು. ಇಲ್ಲಿ 11 ಐತಿ. 11 ಇದು ಏನಾಗ್ಲಪ್ಪ ಅಂದ್ರೆ ಭಾಗಾಕಾರ ಆಗಂಗಿಲ್ಲ, ಹೀಗಾಗಿ ನಾವು ಇದನ್ನ ತೆಗೆದಿಬೇಕು. ಇಲ್ಲಿ 101 ಇತ್ತಿಲ್ಲ, ಇಲ್ಲಿ 3 ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ದಾರೆ. 3 ಅಂಕಿ ಅತ್ಯಂತ ಚಿಕ್ಕದ ಸಂಖ್ಯೆ 101. 101 ಇದು ಕೂಡ ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗಲ್ಲ, ಹೌದಾ? ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ರಿ, ಇದು ಎಲ್ಲಿ ಏನಾಗಂಗಿಲ್ಲಪ್ಪ ಅಂದ್ರೆ ಭಾಗಾಕಾರ ಆಗಂಗಿಲ್ಲ. ಹೀಗಾಗಿ ನಾವು 3 ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತಂದಾಗ 101ನ್ನ ಏನ್ ಮಾಡಕಪ್ಪ ಅಂದ್ರೆ ಹಾಕಿ ಬರಬೇಕಾಗ್ತದೆ. ಸಣ್ಣ ಸಂಖ್ಯೆ ಕೇಳ್ಯಾರು. ನೆಕ್ಸ್ಟ್ ಪ್ರಶ್ನೆ ಸರ, ಇಲ್ಲಿ 35790ಗಳಿಂದ ರೂಪುಗೊಂಡ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ 5 ಅಂಕಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಕೇಳ್ತಾರೆ. ನೋಡ್ರಿ, 1 2 3 4 5ಗಳಿಂದ ಇದೇ ಅಂಕಿಗಳಿಂದ ರೂಪುಗೊಂಡಂತ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ 5 ಅಂಕಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ, ಹೌದಾ? ಇದೇ ಸಂಖ್ಯೆ ಅಂತ ಅತಿ ದೊಡ್ಡ ಅಂತಂದಾಗ ಮೊದಲು ಬರ್ಕೋತೀನಿ. ದೊಡ್ಡದು ಯಾವ್ದಪ್ಪ ಅಂದ್ರೆ ಫಸ್ಟ್ಗೆ 9, ನೆಕ್ಸ್ಟ್ ಅದಾದ ನಂತರ 7, 5, 3, 0 ಅತ್ಯಂತ ದೊಡ್ಡದಾದ ಸಂಖ್ಯೆ. ಇನ್ನ ಅತಿ ಚಿಕ್ಕ ಸಂಖ್ಯೆ ಅಂತಂದಾಗ ಇದ್ರಾಗ ಸಣ್ಣ ನಂಬರ್ ಯಾವುದು? ಫಸ್ಟ್ಗೆ 3 ಆದ್ಮೇಲೆ 0 ಬರಿಬೇಕು, 5 ಬರಿಬೇಕು, 7 ಬರಿಬೇಕು, ಕೊನೆಗೆ 9 ಬರಿಬೇಕು. ವ್ಯತ್ಯಾಸ ಕೇಳತ್ತಾರ. ವ್ಯತ್ಯಾಸ ಅಂದಾಗ 10 9 ಕಳೆದ್ರೆ 1 ಕೈಲ, ಹೌದಾ? 10 9 ಕಳೆದ್ರೆ 1 ಬಂತು, ಕೊನೆ 1 ಇರ್ಬೇಕು ಆನ್ಸರ್. ಇಲ್ಲಿ 9 ಐತಿ, ಇಲ್ಲಿ 0 ಐತಿ, 2 ಆಪ್ಷನ್ಸ್ ಹೋಗಿ. ನೆಕ್ಸ್ಟ್ 7 1 8 ಆಯ್ತು. 13 8 ಕಳೆದ್ರೆ ಎಷ್ಟಪ್ಪ ಅಂದ್ರೆ 5, 51 ಇರ್ಬೇಕು, 2 ಕಡೆ 51 ಐತಿ ಕೈಲ. 5 1 6 ಆಯ್ತು. 15ರಾಗ 6 ಕಳೆದ್ರೆ ಎಷ್ಟಪ್ಪ ಅಂದ್ರೆ 9 1 ಕೈಲ. 7ರಾಗ 1 ಕಳೆದ್ರೆ 6, 9ರಾಗ 3 ಕಳೆದ್ರೆ 6, 6 6 9 5 1 ಆಪ್ಷನ್ಸ್ ಡಿ ದಾಗೈತಿ. ಡಿ ಇದಕ್ಕೆ ಸರಿ ಉತ್ತರ ಆಗ್ತದ. ಓಕೆ, ಈ ಚಾಪ್ಟರ್ ಮೇಲೆ ಈ ತರ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಶ್ನೆಗಳನ್ನ ನಮಗ ಕೇಳ್ತಿರ್ತಿರ್ತಾನೆ. ಇವೆಲ್ಲ ನಿಮ್ಗೆ ಎಕ್ಸಾಮ್ ಏನಾಗ್ತದಪ್ಪ ಅಂದ್ರ ಇಂಪಾರ್ಟೆಂಟ್ ಚಾಪ್ಟರ್ಗಳು ಕ್ವಶನ್ಸ್ಗಳು ಏನಾಗ್ತಿರ್ತಾವಪ್ಪ ಅಂದ್ರೆ ಬರ್ತಿರ್ತಿರ್ತವೆ. ಸಾಧ್ಯ ಆದಷ್ಟು ಏನ್ ಮಾಡ್ರಪ್ಪ ಅಂದ್ರೆ ಈ ಪ್ರಶ್ನೆಗಳನ್ನ ತಾವು ಬಿಡಿಸ್ರಿ. ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ಹಿಂದೆ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳಿದಂಥ ಪ್ರಶ್ನೆಗಳನ್ನ ತಗೊಂಡ್ರೆ ಈ ಚಾಪ್ಟರ್ಗಳನ್ನ ಹೇಳ್ತಿರ್ತಿರ್ತವೆ. ನೆಕ್ಸ್ಟ್ ಉಳಿದುವಂತ ದಿನಗಳಲ್ಲಿ ಎಲ್ಲಾ ಚಾಪ್ಟರ್ಗಳ ಮೇಲೆ ಬಡ ಎಲ್ಲ ವಿಡಿಯೋಗಳು ಅಪ್ಲೋಡ್ ಆಗಿರ್ತವೆ. ನೀವು ಸೀರಿಯಲ್ ಆಗಿ ನೋಡ್ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲಾ ಪ್ರಶ್ನೆಗಳು ತಮಗೆ ನೇರವಾಗಿ ಸಿಗ್ತಾವೆ. ಧನ್ಯವಾದ.